SK Super TMT, the long life TMT. ನೋಡಿ, ಲೋಕಾಯುಕ್ತ ಟ್ರ್ಯಾಪ್ ಹಿಂದೆ ಸ್ವಾಮೀಜಿಯೊಬ್ಬರ ಕೈವಾಡ ಇತ್ತು ಅನ್ನೋ ಆರೋಪ ಶಾಸಕರ ಕಡೆಯವರು ಮಾಡ್ತಾ ಇದ್ದಾರೆ. ಅದ್ರಹಳ್ಳಿ ಸ್ವಾಮೀಜಿ ಮಾತಾಡಿದ್ದಾರೆ ಎನ್ನಲಾದಂತಹ ಆಡಿಯೋ ವೈರಲ್ ಆಗ್ತಾ ಇದೆ. ಕುಮಾರ ಮಹಾರಾಜ ಸ್ವಾಮೀಜಿ ಮಾತನಾಡಿದ್ದಾರೆ ಎನ್ನಲಾದಂತಹ ಆಡಿಯೋ, ಬಿಜೆಪಿ ಕಾರ್ಯಕರ್ತನ ಜೊತೆಗೆ ಮಾತಾಡಿರುವಂತಹ ಆಡಿಯೋ ಈಗ ರಿಲೀಸ್ ಆಗಿದೆ. ಷಡ್ಯಂತ್ರದ ಭಾಗ ನೋಡಿ, ನಮ್ಮ ಸಾಹೇಬ್ರನ್ನ ಸಿಕ್ಕಿಸ್ಬಿಟ್ರು ಅಂತ ಈ ಶಾಸಕ ಚಂದ್ರು ಲಮಾಣಿಯ ಸಮರ್ಥಕರು ಹೇಳ್ತಾ ಇರೋ ಆಡಿಯೋ ಇದು. ಇವನ್ ಟಿಕೆಟ್ ತಪ್ಪಿಸ್ಲೇಬೇಕ್ರಿ, ಅಲ್ಲ ಅದನ್ನ ಮಾಡಬೇಕ್ರಿ. ನಾನು ಅದನ್ನ ಮಾಡದ ಹೊರತು ನನಗಂತೂ ಸಮಾಧಾನ ಇಲ್ರಿ. ಆಗಬೇಕು. ಯಾಕಂದ್ರ ಸುಮ್ಮನ ನಾಳೆ ಮತ್ತ ಸಮಸ್ಯೆ ಮಾಡ್ಕೊಂಡು ಅಂದ್ರೆ ದೊಡ್ಡ ತೊಂದರೆ ಒಳಗ್ ಬೀಳ್ತೀವಿ. ಈ 5 ವರ್ಷದೊಳಗೆ 3 ವರ್ಷ ಹೋಗೈತಿ, ಇನ್ನು 2 ವರ್ಷ ಐತಿ, ಹೆಂಗ್ ಕಳಿತೀವಿಪಾ ಅನ್ನೋ ಅಂತೀವಿ. ಎಲ್ಲಾರ್ಗು ನೋವು ನೋಡ್ರಿ, ಎಲ್ಲಾರ್ಗು ನೋವು ಸಣ್ಣ ಹುಡುಗ ಬೈತಾನ್ರಿ. ಈ ಈ ತಾಲೂಕಿನ ಒಬ್ಬ ಸಣ್ಣ ಹುಡುಗ MLA ಬೈತಾನ್ರಿ. ಯಾರ್ ರೋಡ್ ಶುದ್ಧ ಅದಾವ ಹೇಳ್ರಿ, ಹೋಗ್ಲತ್ಲ. ಒಂದ್ ಹಿಡಿ ಮಣ್ಣು ಹಾಕಿಲ್ರಿ ರೋಡಿಗೆ. ಕಾಂಕ್ರೀಟ್ ಬೇಡ, ಡಾಂಬರ್ ಬೇಡ, ಮಣ್ಣರ್ರಿ. ಬೇರೆ ಸೂತ್ರ ಹಮ್ಮಿವ್ರಿ, ನಾವು ಕುತ್ಕೊಂಡು ಸ್ವಲ್ಪ ಮಾತಾಡನ್ರಿ. ಬೆಂಗಳೂರಾಗ ಬೇರೆ ಸೂತ್ರ ಹಮ್ಮಿವ್ರಿ, ಈಗ ನಾವು ಅದಕ್ಕ ಕುತ್ಕೊಂಡ್ ಮಾತಾಡಿದ್ ಒಂದ್ ಪ್ಲಾನ್ ಮುಂದುವರ್ಸನ್ರಿ. ನಾಳೆ ಊಡ್ಕೊಂಡ್ರಿ ಗದಗ ಬಂದ್ ನಾಳೆ ಬಂದ್ ಬಿಡ್ರಿ, ನಾಳೆ ಬರ್ರಿ. ಸೋನು ಲಮಾಣಿ ಅಂತೇಳಿ ನಮ್ಮದ್ರೊಳಗ ಒಬ್ಬ ದೊಡ್ಡ ಲೀಡರ್ ರೀ. ಅವನು ಬೇರೆ ಬೇರೆ ಪಾಪ ಅವನು ವೈಯಕ್ತಿಕ ಅವನು ದಂಧೆ ಐತ್ರಿ ಪಾಪ. ವೀರೇಂದ್ರ ಪಪ್ಪಿ ಅವರೆಲ್ಲಾ ಪಾರ್ಟ್ನರ್ ರೀ. ಅವ್ರೆಲ್ಲಾ ಕ್ಯಾಶಿನೋ ಇಂತದ್ರಾಗ ಅದಾರ್ರಿ ಅವ್ರ ಪಾಪ. ಅವ್ರು ನಮ್ ಭಕ್ತರು. ಅವ್ನ್ ಗೊತ್ತಾಗೈತಿ ಅಜ್ಜಾರಿಗೆ ಬಾಳ್ ಟಾರ್ಚರ್ ಮಾಡ ಅಂತ ನೀವ ಅಂತೇಳಿ. ಅವನಿಗೆ ಒಬ್ಬ ಸಿರಾ MLA ಹಿಂಗ ಮಾಡಿದ್ನರಿ. ಬೇರೆ ಒಂದ್ ಸೂತ್ರದ ಗಾಳದಾಗ ಹಾಕಿ ಸಿಗಿಸಿದ್ನರಿ ಅವ್ನು. ಬೆಂಗಳೂರು ಟೀಮ್ ಐತ್ರಿ ಅದೊಂದು. ನೋಟ್ ಗಿದ ಹಚ್ಚಿ ಒಮ್ಮೆ IT ಇದಕ್ಕ ಒಗಸ್ಬಿಟ್ರಿ ಇವನ್ನ. ಸುಂದಗಾಯಿ ಕುಂದಿರ್ತಾನ್ರಿ ಇವ. ಬೇರೆ ಸೂತ್ರ ಹಮ್ಮಿವ್ರಿ, ನಾವು ಕುತ್ಕೊಂಡು ಸ್ವಲ್ಪ ಮಾತಾಡನ್ರಿ. ಬೆಂಗಳೂರಾಗ ಬೇರೆ ಸೂತ್ರ ಹಮ್ಮಿವ್ರಿ, ಈಗ ನಾವು ಅದಕ್ಕ ಕುತ್ಕೊಂಡ್ ಮಾತಾಡಿದ್ ಒಂದ್ ಪ್ಲಾನ್ ಮುಂದುವರ್ಸನ್ರಿ. ನಾಳೆ ಊಡ್ಕೊಂಡ್ರಿ ಗದಗ ಬಂದ್ ನಾಳೆ ಬಂದ್ ಬಿಡ್ರಿ, ನಾಳೆ ಬರ್ರಿ. ಸೋನು ಲಮಾಣಿ ಅಂತೇಳಿ ನಮ್ಮದ್ರೊಳಗ ಒಬ್ಬ ದೊಡ್ಡ ಲೀಡರ್ ರೀ. ಅವನು ಬೇರೆ ಬೇರೆ ಪಾಪ ಅವನು ವೈಯಕ್ತಿಕ ಅವನು ದಂಧೆ ಐತ್ರಿ ಪಾಪ. ಅವರದೇ ಸಮಾಜದ ಒಬ್ಬ ಪೂಜ್ಯ ಸ್ವಾಮೀಜಿಯವರು ಒಬ್ಬ ಕಾರ್ಯಕರ್ತರ ಜೊತೆ ಮಾತಾಡಿದನ್ನ ನಾವು ನಿಮಗೆ ಆಡಿಯೋ ಹಾಕಿದ್ದೀನಿ. ಅದರೊಳಗೆ ಸ್ಪಷ್ಟವಾಗಿ ಹೇಳ್ತಾರೆ ಅವ್ರ ಪೂಜ್ಯರು, ಇವನ್ನ ಯಾವುದೇ ರೀತಿ ನಾವು ಮಟ್ಟ ಹಾಕಲಿಲ್ಲ ಅಂದರೆ ನಮಗೆ ಉಳಿಗಾಲ ಅಲ್ಲ. ಮುಂದಿನ ಸಾರಿ ಇವರಿಗೆ BJP ಟಿಕೆಟ್ ತಪ್ಪಿಸಲೇಬೇಕು. ಇವನ್ನ ನಾವು ಮಟ್ಟ ಹಾಕಲಿಲ್ಲ ಅಂದ್ರೆ ನಮಗೆ ಬದುಕೋ ಆಗಲ್ಲ. ಇವರು ಅಭಿವೃದ್ಧಿ ಮಾಡೋದು ಅವರಿಗೆ ಸಹಿಸೋಕ್ಕಾಗ್ತಾ ಇಲ್ಲ. ಯಾಕಂದರೆ ಪೂಜ್ಯರು ಹೇಳಿದಂಗೆ ಇವ್ರು ನಮ್ಮ MLA ಕೇಳಬೇಕಾಗಿತ್ತು. ನಮ್ಮ MLA ಯಾರ ಮಾತನ್ನು ಕೇಳೋದಿಲ್ಲ. ನಿಜವಾದ ಸತ್ಯವಿದ್ದರೆ ಮಾತ್ರ ಅವರು ಸ್ಪಷ್ಟವಾಗಿ ಎಲ್ಲರ ಮಾತನ್ನು ಸಣ್ಣ ಹುಡುಗರಿಗೂ ಬೆಲೆ ಕೊಡ್ತಾರೆ. ಆದ್ರಳಿಯ ಗವಿಮಠದ ಪೂಜ್ಯರು ಮಾತಾಡಿದ್ದನ್ನು ಆಡಿಯೋದಲ್ಲಿ ಹಾಕಿದ್ದೀನಿ. ಇವರಿಗೆ ಲೋಕಾಯುಕ್ತ ರೇಡ್ ಮಾಡಿಸ್ಬೇಕು, ED ರೇಡ್ ಮಾಡಿಸ್ಬೇಕು, ಯಾವ ರೀತಿ ಮಾಡಿಸ್ಬೇಕು, ಹಣಕ್ಕೆ ಒಂದು ಪೌಡರ್ ಹಾಕಿ ಇವ್ರನ್ನ ನಾವು ಸದ್ಯ ಕೂಡಲೇ ನಾವು ಇವ್ರನ್ನ ಹಿಡಿಸ್ಲೇಬೇಕಂತೇಳಿ ಪ್ರೀ ಪ್ಲ್ಯಾನ್ ಆಗಿ ಮಾಡಿದ್ದು ಇವತ್ತು ಜಗತ್ ಜಾಹೀರಾಗಿದೆ, ನಮಗೆ ಗೊತ್ತಾಗಿದೆ. ಅದನ್ನು ತಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಅದನ್ನು ಕೊಟ್ಟಿದ್ದೀನಿ ಆಲ್ರೆಡಿ. ಯಾಕೆ ಡೀಟೇಲ್ಸ್ ಕೊಡ್ತಾರೆ ಭೀಮನಗೌಡ. ಸಾಮಾನ್ಯವಾಗಿ ಲೋಕಾಯುಕ್ತ ರೇಡ್ ಆಗೋದ್ರ ಬಗ್ಗೆ ಯಾರಿಗೂ ಮುನ್ಸೂಚನೆ ಸಿಗಲ್ಲ. ಈಗ ಈ ಬೆಂಬಲಿಗರು ನೋಡಿದ್ರೆ ಇಲ್ಲ, ಈ ಸ್ವಾಮೀಜಿಗೆ ಮುಂಚೆನೆ ಗೊತ್ತಿತ್ತು, ಇವ್ರದೇ ಕೈವಾಡ ಅಂತ ಹೇಳ್ಕೊಳ್ತಿದ್ದಾರೆ. ಇದೊಂದು ಅರ್ಥ ಆಗ್ತಿಲ್ಲ. ಆಮೇಲೆ ಸ್ವಾಮೀಜಿ ಆದವರು ಬಳಸೋ ಪದಗಳು ನೋಡಿದ್ರೆ ಈ ಸ್ವಾಮೀಜಿನೂ ಡೇಂಜರಸ್ ಅನ್ಸ್ಬಿಡುತ್ತೆ ಆ ಡೈಲಾಗ್ಗಳನ್ನೆಲ್ಲ ಕೇಳಿಸ್ಕೊಂಡಾಗ. ಒಂದು ಎರಡನೇದು, ಯಾರು ಚಂದ್ರು ಲಮಾಣಿ ಅವರ ಬ್ರೈನನ್ನು ಟ್ರ್ಯಾಪ್ ಮಾಡೋಕ್ಕಾಗಲ್ವಲ್ಲ. ಅವ್ರಿಗೆ ಎಂಜಿಲ್ ಕಾಸ್ ಆಸೆ ಇತ್ತು, ಅವ್ರು ಟ್ರ್ಯಾಪ್ ಆದ್ರು. ಯಾರೋ ಬಂದು ಟ್ರ್ಯಾಪ್ ಮಾಡ್ತಾರೆ ಅಂದ್ರೆ ನಾನು ಬೀಳ್ತೀನಿ ಅಂತ ಗೊತ್ತಾದಾಗ ತಾನೇ ಟ್ರ್ಯಾಪ್ ಮಾಡ್ತಾರೆ. ಹೌದು ಮಮತಾ, ಇದು ಆದ್ರಹಳ್ಳಿಯ ಗವಿಮಠದ ಕುಮಾರ ಮಹಾರಾಜ ಸ್ವಾಮೀಜಿಗಳು ಮಾತಾಡಿದಂತಹ ಆಡಿಯೋ ಈಗ ಪಬ್ಲಿಕ್ ಟಿವಿಗೆ ಲಭ್ಯವಾಗಿರುತ್ತದೆ. ಅದು ಯಾರ ಜೊತೆ ಅಂದರೆ ಸ್ವಪಕ್ಷದ BJP ಕಾರ್ಯಕರ್ತನ ಜೊತೆ ಮಾತನಾಡಿದಂತಹ ಆಡಿಯೋ. ಅದು ಬಂಜೇರ ಸಮಾಜದ ಒಬ್ಬ ಪ್ರಮುಖ ಸ್ವಾಮೀಜಿ ಕೂಡ ಹೌದವರು. ಆದ್ರಹಳ್ಳಿಯ ಕುಮಾರ ಮಹಾರಾಜ ಸ್ವಾಮೀಜಿ ಅನ್ನೋಂಥವ್ರು ಬಂಜೇರ ಸಮಾಜದ ಅದೇ ಶಾಸಕರ ಸಮಾಜಕ್ಕೆ ಸಂಬಂಧಪಟ್ಟಂಥ ಒಬ್ಬ ಪ್ರಮುಖ ಸ್ವಾಮೀಜಿ. ಆ ಸ್ವಾಮೀಜಿ ಶಾಸಕರ ವಿರುದ್ಧ ಹರಿಹಾಯ್ತಿರುವಂಥದ್ದು ಕೂಡ ಈ ಒಂದು ಆಡಿಯೋದಲ್ಲಿ ಪ್ರಮುಖವಾಗಿ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ಈ ಮೂಲಕನೇ ಗೊತ್ತಾಗುತ್ತೆ ಸ್ವಾಮೀಜಿಗೂ ಮತ್ತು ಶಾಸಕರಿಗೂ ಹೊಂದಾಣಿಕೆ ಇಲ್ಲ ಅಂತಂದರೆ ಅವ್ರ ಮಾತು ಇವ್ರು ಕೇಳಲ್ಲ, ಇವ್ರ ಮಾತು ಅವ್ರು ಕೇಳಲ್ಲ ಅನ್ನುವಂಥದ್ದು ಬಹುದಿನಗಳಿಂದ ಈ ಒಂದು ಚರ್ಚೆ ನಡೀತಾ ಇತ್ತು. ಇಂಥದ್ದೇ ಸಂದರ್ಭದಲ್ಲಿ ಈಗ ಈ ಒಂದು ಲೋಕಾಯುಕ್ತ ಟ್ರ್ಯಾಪ್ಗೆ ಸ್ವಾಮೀಜಿಗಳ ಕೈವಾಡವಿದೆ. ಸ್ವಾಮೀಜಿಯವರು ಕಾಂಗ್ರೆಸ್ನವರ ಜೊತೆ ಕೈ ಜೋಡಿಸಿಕೊಂಡು ಇಂಥದ್ದೊಂದು ಬಲೆ ಹೆಣೆದಿದ್ದಾರೆ ಅನ್ನುವಂಥದ್ದು BJP ಕಾರ್ಯಕರ್ತರ ಒಂದು ಆರೋಪ ಕೂಡ ಆಗಿದೆ. ಯಾಕೆ ಅಂತಂದರೆ ಸ್ವಾಮೀಜಿಯವರು ಒಂದು ಆಡಿಯೋದಲ್ಲಿ ಹೇಳ್ತಾರೆ,
ಈ ಒಂದು ಶಾಸಕ ಸಣ್ಣ ವಯಸ್ಸಿನಲ್ಲಿ ಶಾಸಕನಾದಂಥವನು ದೊಡ್ಡ ಮಟ್ಟದಲ್ಲಿ ಮೆರೀತಾ ಇದ್ದಾನೆ, ಇವನು ಬೆಳೆಯೋಕ್ಕೆ ಬಿಡಬಾರ್ದು, ಇವನು ಇಷ್ಟಕ್ಕೆ ಮಟ್ಟ ಹಾಕಬೇಕು, ಮುಂದಿನ ವೇಳೆ ಇವನಿಗೆ ಟಿಕೆಟ್ ಕೊಡೋದನ್ನು ಹೇಗಾದರೂ ಮಾಡಿ ತಪ್ಪಿಸ್ಬೇಕು. ಬೆಂಗಳೂರಿನಲ್ಲಿ ಒಂದು ಟೀಮ್ ಇದೆ, ಆ ಜಾಲವನ್ನು ತೆಗೆದುಕೊಂಡು ಬಂದು ಇವನಿಗೆ ಹೇಗಾದರೂ ಮಾಡಿ ಇವನ್ನ ಸುಂದ್ ಮಾಡಬೇಕು, ಅಂದರೆ ಇವನ್ನ ಮಟ್ಟ ಹಾಕಿ ಇವನ್ನ ಅಲ್ಲೇ ಮುಚ್ಚುವಂಗ ಮಾಡಬೇಕು, ಅಂದರೆ ಇವ್ನು ಯಾವುದಕ್ಕೂ ಕೂಡ ಮೆರೆಯದ ಹಾಗೆ ನೋಡ್ಕೋಬೇಕು ಅನ್ನುವಂಥದ್ದು ಒಂದು ಜಾಲ ಇದೆ. ಆ ಜಾಲ ಕೂಡ ನನಗೆ ಪರಿಚಯ ಇರುವಂಥದ್ದು. ಅದನ್ನು ಕರ್ಕೊಂಬಂದು ಹೇಗಾದರೂ ಮಾಡಿ ಇವನ್ನ ಟ್ರ್ಯಾಪ್ ಮಾಡ್ಸೋಣ, ಇವನ್ನ ಬೆಳೆಯೋಕೆ ಬಿಡಬಾರ್ದು ಅನ್ನುವಂಥದ್ದು BJP ಕಾರ್ಯಕರ್ತನ ಜೊತೆ ಒಂದು ಮಾತನಾಡಿದಂಥದ್ದು ಆಡಿಯೋ ಕೂಡ ಹೌದು. ಹಾಗಾಗಿ ಈ ಮೂಲಕನೂ ಗೊತ್ತಾಗುತ್ತೆ ಸ್ವಾಮೀಜಿ ಆದಂಥವರು ಕೂಡ ಒಂದು ಧರ್ಮದ ಉಪದೇಶವನ್ನು ಹೇಳಬೇಕು, ಧರ್ಮವನ್ನು ಬೆಳೆಸುವಂಥದ್ದಾಗಬೇಕು, ಸಮಾಜವನ್ನು ಬೆಳೆಸುವಂಥದ್ದಾಗಬೇಕು. ಆದರೆ ಅದೇ ಸಮಾಜದ ಒಬ್ಬ ಸ್ವಾಮೀಜಿ ಆ ಶಾಸಕನನ್ನ ತುಳಿಯುವಂಥದ್ದು ನೋಡಿದ್ರೆ ಸ್ವಾಮೀಜಿನೂ ಸಹ ಒಂದು ರೀತಿ ಕ್ರಿಮಿನಲ್ ಇದಾರ ಅನ್ನುವಂಥ ಅನುಮಾನ ಕೂಡ ವ್ಯಕ್ತ ಆಗ್ತದೆ. ಮಮತಾ, ಧನ್ಯವಾದ ಭೀಮನಗೌಡ.